ಜಪಾನ್ನ ಜಾಸೋ ಎಂಬ 26 ವರ್ಷದ ಮಿಲಿಯನೇರ್ ನಾಯಿಯಂತೆ ಕಾಣಿಸಿಕೊಳ್ಳಲು ಬರೋಬ್ಬರಿ 220 ಕೋಟಿ ಖರ್ಚು ಮಾಡಿ ಹಲವು ಸರ್ಜರಿಗಳನ್ನು ಮಾಡಿಸಿಕೊಂಡಿದ್ದಾನೆ ಎಂಬ ವಿಡಿಯೋ ಒಂದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಆದ್ರೆ ಈ ಸುದ್ದಿಯು ಸಂಪೂರ್ಣ ಸುಳ್ಳು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸುವಂತದ್ದು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ಯಾವುದೇ ಪ್ಲಾಸ್ಟಿಕ್ ಸರ್ಜರಿ ನಡೆದಿಲ್ಲ. ಜಾಗತಿಕ ಮತ್ತು ಭಾರತೀಯ ಮಾಧ್ಯಮ ಸಂಸ್ಥೆಗಳು ನಡೆಸಿರುವ ಫ್ಯಾಕ್ಟ್ ಚೆಕ್ ಪ್ರಕಾರ ಜಾಸೋ ಎಂಬ ಹೆಸರಿನ ಯಾವುದೇ ಮಿಲಿಯನೇರ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ವೈರಲ್ ವಿಡಿಯೋದಲ್ಲಿ ಕಾಣಿಸುವ ನಾಯಿಯ ರೂಪವು ಯಾವುದೋ ಸರ್ಜರಿಯ ಫಲಿತಾಂಶ ಅಲ್ಲ, ಬದಲಿಗೆ ಅದು ಜಪಾನ್ನ ಟೋಕೋ ಎಂಬ ವ್ಯಕ್ತಿಯ ಹಳೆಯ ಕಥೆಯಾಗಿದೆ. ನಾಯಿಯಂತೆ ಜೀವಿಸಬೇಕೆಂಬ ತನ್ನ ಬಾಲ್ಯದ ಆಸೆಯನ್ನ ಈಡೇರಿಸಿಕೊಳ್ಳಲು ಟೋಕೋ ಎಂಬ ಜಪಾನಿ ಪ್ರಜೆ ಜಪಾನ್ನ ಪ್ರಸಿದ್ಧ ಜೆಪ್ಪೆಟ್ ಎಂಬ ಸ್ಪೆಷಲ್ ಎಫೆಕ್ಟ್ಸ್ ಕಂಪನಿಗೆ ಆರ್ಡರ್ ನೀಡಿ ಬಾರ್ಡರ್ ಕಾಲಿ ತಳಿಯ ನಾಯಿಯಂತೆ ಕಾಣುವ ಅಲ್ಟ್ರಾ ರಿಯಾಲಿಸ್ಟಿಕ್ ಕಾಸ್ಟ್ಯೂಮ್ ತಯಾರಿಸಿಕೊಂಡಿದ್ದ. ಇದಕ್ಕಾಗಿ ಆತ 2 ಮಿಲಿಯನ್ ಜಪಾನೀಸ್ ಅಂದ್ರೆ ಅಂದಾಜು 11 ರಿಂದ 14 ಲಕ್ಷ ಹಣ ಖರ್ಚು ಮಾಡಿದ್ದ. ಈ ವಿಶೇಷ ಕಾಸ್ಟ್ಯೂಮ್ ವಿನ್ಯಾಸಗೊಳಿಸಲು ಕಂಪನಿಗೆ 40 ದಿನಗಳು ಬೇಕಾಗಿದ್ವು. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯೂಸ್ ಮತ್ತು ಲೈಕ್ಸ್ ಪಡೆಯಲು ಹಳೆಯ ವಿಡಿಯೋ ಒಂದಕ್ಕೆ 220 ಕೋಟಿ ಪ್ಲಾಸ್ಟಿಕ್ ಸರ್ಜರಿ ಹಾಗೂ ಜಾಸೋ ಎಂಬ ಕಾಲ್ಪನಿಕ ಹೆಸರನ್ನ ಜೋಡಿಸಿ ಸುಳ್ಳು ವದಂತಿಯನ್ನ ಹಬ್ಬಿಸಲಾಗಿದೆ. ಹೀಗಾಗಿ ಇಂತಹ ವದಂತಿಗಳನ್ನ ನಂಬಾರದು ಎಂದು ಸೈಬರ್ ತಜ್ಞರು ಮನವಿಯನ್ನ ಮಾಡಿದ್ದಾರೆ.